ಮಹಾದೇಶನ ಏನು ಹೇಳ್ತೀರಾ? ನನಗೆ ಯಾರು ಹೇಳಿದ್ರು ಪುಣ್ಯಾತ್ಮರು ಅವ್ರು ಹೇಳಿದ್ದು ಒಳ್ಳೆಯದೇ ಆಯಿತು. ಅವ್ರು ಹೇಳಿದ್ರಿಂದ ನೀವು ಸ್ವಲ್ಪ ನನ್ನನ್ನು ಪದೇ ಎಚ್ಚರಿಸ್ತಾ ಇದ್ರಿ, ಮತದಾರರು ಕೂಡ ಎಚ್ಚರಿಸ್ತಾ ಇದ್ದರು. ಅದು ಒಂದು ರೀತಿ ನನಗೆ ಎಚ್ಚರಿಕೆ ಗಂಟೆ ಆಗಿ ಸ್ವಲ್ಪ ಜಾಸ್ತಿ ಓಟ್ ತೊಗೊಳೋದಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಯಾರ್ಯಾರು ಮತದಾರರು ಹೊರಗಡೆ ಅಂದ್ರೋ ಅವ್ರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ. ಭಗವಂತ ಅವ್ರ ಮುಂದೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇರಲಿ. ನಾನು ಮತ್ತೆ ಯಾವಾಗ ಬಂದ್ರೂ ಎಲ್ಲ ಒಂದು ಕಡೆ ಒಳ್ಳೇದಾಗೋದಕ್ಕೆ ಇವರುಗಳು ಕೂಡ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಅದೆಲ್ಲ ನಿಧಾನಕ್ಕೆ ಮಾತಾಡ್ತೀನಿ ತಂದೆ. ಇನ್ನು ಮಸ್ತಾಗಿರ್ತೀಯ, ನೀನೇ ನೋಡೋಗೋಲೆ. ನಾನು ನೋಡಪ್ಪ, ದೇಶದ ಚಿತ್ರಣದಲ್ಲಿ 10 ವರ್ಷಗಳ ಕಾಲ ರಾಷ್ಟ್ರಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರ ದೂರದೃಷ್ಟಿಯ, ಅವರ ಶ್ರಮ, ಅವರ ದುಡಿಮೆ, ಆಂಟಿ ಎನ್ಕಂಬರೆನ್ಸಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ INDIA ಎಲ್ಲ ಸೇರಿಕೊಂಡು ಏನೆಲ್ಲ ಒಂದು ರೀತಿಯ ಅಪಪ್ರಚಾರದ ಮೇಲೆ ಅಪಪ್ರಚಾರಗಳನ್ನು ಮಾಡುವ ಮುಖೇನ ಇದರಿಂದ BJPಗೆ ಮತ್ತೊಂದಕ್ಕೆ ಅನ್ನೋದಕ್ಕೆ ನಿಂದನೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಅಭ್ಯುದಯಕ್ಕೆ ಎಲ್ಲ ಒಂದು ಕಡೆ ಜನರ ಭಾವನೆಯಲ್ಲಿ ಇನ್ನೂ ಕೂಡ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ ಅಂತ ಕಾಣಿಸ್ತದೆ. ಆದರೆ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರೇ ರಾಷ್ಟ್ರದ ಪ್ರಧಾನಿ ಆಗ್ತಾರೆ. ಒಂದು ನೋಡ್ರಿ, ಯಾವತ್ತೂ ಯಾರೋ ಮಾತಾಡದೇ ಇರ್ತಕ್ಕಂಥ ಎಲ್ಲ ಜನ ಎಕ್ಸೆಪ್ಟ್ BJP ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ 99 ಭಾಗ ಒಂದು ಸೈಡ್ ಆಗಿ ಏನೆಲ್ಲ ಮಾಡಿದ್ದಾರೆ. ಇದು ಇಷ್ಟೆಲ್ಲ ಮಾಡಿದರೂ ಕೂಡ ದೇಶಕ್ಕೆ ಮತ್ತೆ ಪರ್ಯಾಯವಾದ ಯಾವುದು ನಾಯಕತ್ವ ಇಲ್ಲ. ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, BJP ಸರ್ಕಾರ ಬರ್ತದೆ. ಸುಳ್ಳು 16 ಬಾರಿ ಹೇಳಿದ್ರೆ ಸುಳ್ಳು ಕೂಡ ನಿಜ ಆಯ್ತದೆ ಅನ್ನೋದಕ್ಕೆ ವಿರೋಧ ಪಕ್ಷದವರು ಮಾಡಿದಂಥ ಈ ಅಪಪ್ರಚಾರ, ಅದು ಒಂದು ಸಂವಿಧಾನದ ಜೊತೆಯಲ್ಲಿ, ಗ್ಯಾರಂಟಿಗಳ ಜೊತೆಯಲ್ಲಿ ಏನೇನು ಆಗೋದಿಲ್ಲ ಈ ಪ್ರಪಂಚದಲ್ಲಿ ಅಂತ ಎಲ್ಲವನ್ನೂ ಕೂಡ ಕೊಟ್ಟು ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಹೆಂಗೆ ಹೊಡೆಸ್ಕೊಳಕ್ಕಾದ್ರೂ ಅದು ಜನ ಕರ್ನಾಟಕದ ಜನ ಅನ್ನೋದಕ್ಕಿಂತ ದೇಶದ ಜನ ಒಂದು ಭಾಗ ಸ್ವಲ್ಪ ಅವ್ರಿಗೆ ಮನಸ್ಸು ಮಾಡಿರ್ಬೋದು. ಮತ್ತು ಮೆಜಾರಿಟಿ ದೇಶಕ್ಕೆ BJPಯ ಸರ್ಕಾರದ ಕಾರ್ಯವೈಖರಿ, ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಥ್ಯಾಂಕ್ ಯು. ನೋಡಪ್ಪ, ಒಂದು ನಿಮಿಷ ತಾಳು. ನನಗೆ ಪುನರ್ಜನ್ಮ ಗೊತ್ತೇ ಇಲ್ಲ. ನಾನೊಬ್ಬ ರಾಜಕಾರಣಿ. ಸ್ವಲ್ಪ ತಾಳಪ್ಪ ಇಲ್ಲಿ. ನಾನು ನಮ್ಮ ನಾಯಕರು ನನ್ನ ಕೆಲಸ ನೋಡಿ ನನಗೆ ಪುನರ್ಜನ್ಮ ಪಡ್ಕೋಬೇಕು ಅಂತ ನನಗೇನು ಹುಚ್ಚಿರಲಿಲ್ಲ. ನನ್ನ ಕೆಲಸ ನೋಡಿ ತುಮಕೂರಿನ ಜನ, ತುಮಕೂರು ಲೋಕಸಭಾ ಕ್ಷೇತ್ರದ ಜನ, ಶ್ರಮಜೀವಿಗಳ ಜೊತೆಯಲ್ಲಿ ಕೆಲಸ ಮಾಡೋರನ್ನ, ಸಾಮಾನ್ಯ ಜನರ ಜೊತೆಯಲ್ಲಿ ಒಡನಾಟ ಬಯಸ್ತಾರೆ ಅನ್ನೋದು ನಾವು ಮನಸ್ಸಲ್ಲಿ ಇಟ್ಕೊಂಡು, ತುಮಕೂರಿಗೂ ನನಗೂ ಇದ್ದಂಥ 40 ವರ್ಷದ ಅವಿನಾಭಾವ ಸಂಬಂಧ ಮನಸ್ಸಲ್ಲಿ ಇಟ್ಕೊಂಡು ನಾನು ಕಳಿಸಿದ್ರು. ಆ ಜನ ಯಾವ ರೀತಿ ನನಗೆ ಆಶೀರ್ವಾದ ಮಾಡಿದಾರೋ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಹೆಜ್ಜೆ ಹಾಕ್ತೀನಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ನಾನು ಸೇತುವೆಯಾಗಿ ಇದ್ದು ಈ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು. ನಾನು ಆಯ್ತೀನಿ ಅಂದಿಲ್ಲಪ್ಪ, ನನ್ನ ತಲೆ ಚೆನ್ನಾಗಿದೆ. ಕುಮಾರಸ್ವಾಮಿಯವ್ರು ಆಗಲಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಇವತ್ತು ಅದೇ ಅಪ್ಪ, ಅದೇ ನಿನ್ನಂತೆ ಹೇಳ್ಬಿಟ್ರೆ ನಾನೇನು ಮಾಡೋಕ್ಕಾಗತ್ತು. ಇದೇ ಮಾಡೋದು ಇವೆಲ್ಲ. ಇಷ್ಟೊಂದು ಜನ ಇರ್ತಾರೆ, ನಿನ್ನ ಹತ್ರನೇ ಹೇಳಿದ್ರು ಹಂಗಂತ. ಅಲ್ಲಪ್ಪ, ನೀನು ಅವ್ರಿಗೆ ಏಜೆಂಟ್ ಆಗಿದ್ರ? ಎಲ್ಲ ಬೇಡ ದಯವಿಟ್ಟು. ನಾನು ಸ್ಟ್ರಿಕ್ಟು. ಮತ್ತು ಎರಡನೇದು ಸುಳ್ಳು, ತಟ್ವಾಟ, ಡ್ರಾಮ, ಮನಸ್ಸನ್ನು ಇನ್ನೊಬ್ಬರು ಮೆಚ್ಚುಗೆಗೋಸ್ಕರ ಮಾತಾಡೋನಲ್ಲ. ಅದು ನಿಮ್ಮ ಎಡಿಟರ್ ಸಾಹೇಬ್ರಿಗೆ ಹೇಳು, ನನಗೆ ಹೇಳ್ಬೇಡ ನೀನು. ದಯವಿಟ್ಟು ಬೇಡ. ಮಾಧುಸ್ವಾಮಿ, ನಾನು ಆತನ್ನು ನನ್ನ ಪಕ್ಷಕ್ಕೆ ಕರ್ಕೊಂಬಂದಾಗ 2016ರಲ್ಲಿ ನಾನೇನು ಶ್ರಮ ಕೊಟ್ಟೆ, ನಾನು ಯಾವ ರೀತಿ ಶ್ರಮ ವಹಿಸಿದೆ, ಅವನಲ್ಲಿರ್ತಕ್ಕಂಥ ಕೆಲವಾರು ವಿಚಾರಗಳನ್ನು ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಆಸೆ ಪಟ್ಟು ಬಂದೆ. ನನಗೆ ಅನಿರೀಕ್ಷಿತವಾಗಿ ನನ್ನ ಪಕ್ಷದವರು ಕೊಟ್ಟಂಥ
ಇವತ್ತು ಸೀಟ್ ಹೋದಾಗ ಸುಮಾರು 2.5 ಗಂಟೆಗಳ ಕಾಲ ಅವ್ರ ಮನೇಲಿ ಕುಂತಾಗ ಅವ್ರ ನಡವಳಿಕೆ, ಅವರಲ್ಲಿರ್ತಕ್ಕಂಥ ತಾಸಾರ ಮನೋಭಾವನೆ, ದಯವಿಟ್ಟು ಅವರ ನೀಚ ಬುದ್ಧಿಯನ್ನು ಬಿಟ್ಟು ಇನ್ನೊಬ್ಬರು ಕೂಡ ಎಲ್ಲ ಒಂದು ಕಡೆ ಗೌರವಿಸ್ತಿದ್ದಾರೆ, ಇನ್ನೊಬ್ಬರಲ್ಲೂ ಕೂಡ ಅರ್ಹತೆ ಇದೆ, ಇನ್ನೊಬ್ಬರು ಕೂಡ ಆತ್ಮೀಯರು, ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಕೃತಜ್ಞತೆ ಯಾರಲ್ಲಿರ್ತದೋ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಹೋಗ್ತಾರೆ. ಆ ಮಟ್ಟಕ್ಕೆ ಮಾಧುಸ್ವಾಮಿಯವರು ಮತ್ತೆ ಯೋಚನೆ ಮಾಡಿಕೊಂಡ್ರೆ ಅವ್ರಿಗೆ ಗೌರವ, ನನಗೇನು. ಶ್ರೀಮಠಕ್ಕೆಲ್ಲ ಹೋಗ್ತೀರಾ ಸರ್?